ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವೃತ್ತಿಯ ಘನತೆ ಕಾಪಾಡುವ ಪತ್ರಕರ್ತರ ಹಿತ ಕಾಪಾಡುವಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸದಾ ಮುಂದಿರಲಿದೆ. ಬ್ಲಾಕ್ ಮೇಲ್ ಮಾಡುವ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿದ್ದಾರೆ. ನಗರದ ಕನ್ನಡ ಭವನದಲ್ಲಿ ಗುರುವಾರ ಸಂಜೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಾಯಚೂರು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್ ಹಾಗೂ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಹಿಂದೆ ಸಂಘದ ಚುಕ್ಕಾಣಿ ಹಿಡಿಯಲು ಎಲ್ಲರೂ ಕೂಡ ಹಿಂಜರಿತಾ ಇದ್ರು. ಆದರೆ ಇಂದು ಪೈಪೋಟಿ ಇದೆ. ಸಂಘದ ಮಹತ್ವದ ಹೆಚ್ಚಿಸುವಲ್ಲಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಈ ಬಾರಿ ರಾಜ್ಯದ ಸಮ್ಮೇಳನ ರಾಯಚೂರಲ್ಲಿ ನಡೆಯಲಿದ್ದು ನೆಲೆಯಿಂದಲೇ ಅನೇಕ ಬೇರೆ ಬೇರೆ ಸಂಘಟನೆಗಳು ಅಲ್ಲಿಂದ ನೆಲೆಯಾಗಿ ಬಂದಂಥದ್ದನ್ನು ನಾವು ನೋಡ್ತೀವಿ. ಆದರೆ ಇವತ್ತು KWJ ಹೋರಾಟದ ಫಲವಾಗಿ ಮಾಧ್ಯಮ ಅಕಾಡೆಮಿ ಇವತ್ತೇನು ಮಾಧ್ಯಮ ಅಕಾಡೆಮಿ ಅವಾರ್ಡಿಗೆ ನೀವೆಲ್ಲರೂ ಕೂಡ ಭಾಳ ಜನರ ಒತ್ತಾಯಗಳು ಬರ್ತವೆ. ಆದರೆ ಮಾಧ್ಯಮ ಅಕಾಡೆಮಿ ಆಗಬೇಕು ಅಂತೇಳಿ ಅದರ ಸಂರಚನೆ ಆಗಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಹೋರಾಟ ಮಾಡಿದ್ದು ಕೂಡ KWJ. ಭಾಳ ಜನರು ಮರೆತು ಬಿಟ್ಟಿರ್ತೀರಿ. ಹಾಗಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹೋರಾಟದ ಫಲವಾಗಿ ಇವೆಲ್ಲ ಬಂದಿರುವಂಥ ಸವಲತ್ತುಗಳು. ಇವತ್ತು ಅಕ್ರೆಡಿಟ್ ಜರ್ನಲಿಸ್ಟ್ಗಳು ಅವರಿಗೆ ಬಸ್ ಪಾಸ್ ಸೌಲಭ್ಯ ಕೊಟ್ಟಿದೆ ಅಂದರೆ ಅದು KWJ ಹೋರಾಟ, ಅದು ಕೂಡ KWJ ಹೋರಾಟ. ಇವತ್ತು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸು ಇಲ್ಲಿವರೆಗೂ 3 ದಶಕಗಳಿಂದ ಅದು ಹೋರಾಟ ನಡೀತಾ ಇತ್ತು. ಆದರೆ ಆಯ್ತಾ ಅಂದರೆ ಆಗಲಿಲ್ಲ. ನಾನು ಈ ಪತ್ರಕರ್ತರ ಸಂಘಕ್ಕೆ ಹೊಸದಾಗಿ ಮೆಂಬರ್ ಆಗಿ ಬಂದಾಗಲೂ ಕೂಡ ಚಿಕ್ಕಮಗಳೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ, ರಾಜ್ಯ ಸಮ್ಮೇಳನದಲ್ಲಿ ಆಗಲೂ ಕೂಡ ಇದನ್ನು ಹೇಳ್ತಾ ಇರೋರು, ಈ ಬಾರಿ ಬಸ್ ಪಾಸ್ ಬೇಕೇ ಬೇಕು ಅಂತ ಒಂದು ಸಾಲಿನ ನಿರ್ಣಯವನ್ನು ಮಂಡಿಸ್ತಾ ಇದ್ರು. ನನಗೆ ಆಶ್ಚರ್ಯ ಆಗುತ್ತೆ. 3 ದಶಕಗಳ ನಂತರ ಆ ಬಸ್ ಪಾಸ್ ಯೋಜನೆಯನ್ನು ಮತ್ತೆ ಹೋರಾಟಕ್ಕೆ ತೆಗೆದುಕೊಂಡ್ವಿ. ಅದರ ಪರಿಣಾಮವಾಗಿ ದಾವಣಗೆರೆಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಆ ಹಕ್ಕೊತ್ತಾಯವನ್ನು ಮಂಡಿಸಿದ್ರಿಂದ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಖಂಡಿತವಾಗಿ ಅದಕ್ಕೆ ಈ ಯೋಜನೆಯನ್ನು ಜಾರಿ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದರು. ಭಾಳ ಜನರು ಮಾತಾಡಿ ಹೋಗ್ಬಿಡ್ತಾರೆ. ಮಾತಾಡಿ ಹೋದರೆ ಕೆಲಸ ಆಗೋದಿಲ್ಲ. ಬಜೆಟಲ್ಲಿ ಹಣ ಬಂದಿದೆಯಾ ಅದು ಭಾಳ ಮುಖ್ಯ. ಹಾಗಾಗಿ ಅವರು ನುಡಿದಂತೆ 5,500 ಜನರಿಗೆ ಮೊದಲ ಹಂತದಲ್ಲಿ ಬಸ್ ಪಾಸ್ ಕೊಡಬೇಕು ಅಂತ ನಿರ್ಣಯ ಮಾಡಿ ಆ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿ ಅನುದಾನವನ್ನು ಒದಗಿಸಿದ್ದಾರೆ. ಆ ಯೋಜನೆ ಇವತ್ತು ನೋಡಿ, ನಮಗೆ ದೇವರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಂಗೆ ಈ ವಾರ್ತಾ ಇಲಾಖೆಯವರು ಅವ್ರು ಕೊಟ್ಟಾಗಿದೆ. ಇವರು ಇದಕ್ಕೆ 28 ಕಂಡೀಷನ್ ಹಾಕೊಂಡು ಕೂತ್ಕೊಳ್ಳೋದು. ಅದು ಕೊಡದೇ ಇರೋದು ಹೆಂಗೆ ಅಂತ ಊಟ ಇಟ್ಬಿಡೋದು, ಊಟ ಮಾಡೋದಕ್ಕೆ ಕೈ ಕಟ್ಟು ಹಾಕೋದಾರು, ಆ ಥರದ ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಅದರ ಗಮನಕ್ಕೆ ಕಳೆದ ಬಾರಿ ನಮಗೆ ಬಂತು. ನೀವೆಲ್ಲರೂ ತುಂಬ ಜನರು ಸ್ನೇಹಿತರು ಫೋನ್ ಮಾಡಿ, ಸರ್ ನೋಡಿ ಇದರಲ್ಲಿ ಕಾಯಂ ಅಂತೇಳಿ ಸೇರಿಸಿದ್ದಾರೆ. ಯಾವ ಹೋಬಳಿಯಲ್ಲಿ ಅಥವಾ ಯಾವ ತಾಲೂಕಿನಲ್ಲಿ ಕಾಯಂ ವರದಿಗಾರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ? ಯಾವ ಪತ್ರಿಕೆಯನ್ನು ಕೊಡ್ತಾರೆ? ಖಂಡಿತವಾಗೂ ಕೊಡೋದಿಲ್ಲ. ಹಾಗಾಗಿ ಕಾಯಂ ವರದಿಗಾರ ಅನ್ನೋದನ್ನು, ಆ ಶಬ್ದವನ್ನು ತೆಗಿಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟರೆ ಮುಖ್ಯಮಂತ್ರಿಗಳ ಮನವೊಲಿಸಿದ ಮೇಲೆ ಅದನ್ನು ಕೂಡ ತೆಗೆದಿದ್ದಾರೆ. ಈಗ ಮೊನ್ನೆ ಮತ್ತೆ ಇನ್ನೊಂದಷ್ಟು ಈ ಚುನಾವಣೆಯ ಸಂದರ್ಭದಲ್ಲಿ ಇದು ಒಂದಷ್ಟು ಗ್ಯಾಪ್ ಆಯಿತು. ಈಗ ಭಾಳ ಜನರು ಅದನ್ನು ಇನ್ನೊಂದು ಅಂಶವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲದೂ ಸರಿ ಇದೆ ಸರ್, ಅದರೊಳಗಡೆ ಬ್ಯಾಂಕಲ್ಲಿ ಇರುವ ಸ್ಟೇಟ್ಮೆಂಟ್ ಹಾಕಬೇಕು ಅಂತ ಒಂದೇನೋ ಸೇರಿಸ್ಬಿಟ್ಟಿದ್ದಾರೆ. ಅದನ್ನು ತೆಗೆಸ್ಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನೇ ಹೋರಾಟ ಮಾಡಿ ಅದನ್ನು ಕೂಡ ತೆಗೆಸುವಂಥ ಕೆಲಸವನ್ನು ಮಾಡ್ತೀವಿ. ಯಾವುದಾರ ಒಂದು ಊರಿನಲ್ಲಿ, ಒಬ್ಬ ಹೋಬಳಿಯಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ನಮ್ಮ ಪತ್ರಕರ್ತರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅವಾಗ ನಮಗೆ ಆ KWJ ಹೋರಾಟ ನೆನಪಾಗಬೇಕು. ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಹೇಳ್ತಾ, ಹಾಗೆ ಮಾಧ್ಯಮ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ವೈದ್ಯಕೀಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ತುಮಕೂರಿನಲ್ಲಿ ಸಮ್ಮೇಳನದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲ ಪತ್ರಕರ್ತರಿಗೆ ಆ ಯೋಜನೆ ಕೊಡಿ ಅಂತ ಹೇಳಿದ್ವಿ. ಆದರೆ ಆ ಯೋಜನೆ ಕೊಡುವಾಗ ಅದನ್ನು ಕೂಡ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ, ಹಣ ಕೊಟ್ಟಿದ್ದಾರೆ. ವಾರ್ತಾ ಇಲಾಖೆಯಲ್ಲಿ ಅದನ್ನು ಮಾಡೋ ಸಂದರ್ಭದಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಮಾತ್ರ ಅಂತೇಳಿ ಅದರಲ್ಲಿ ಒಂದು ಶಬ್ದ ಸೇರಿಸಿದ್ದಾರೆ. ನೋಡಿ ಇವ್ರು ಹೆಂಗಿರುತ್ತೆ ಪರಿಸ್ಥಿತಿಗಳು, ಬ್ಯೂರೋಕ್ರಸಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ನೀವು ಎಷ್ಟೆಲ್ಲ ಗುದ್ದಾಡಬೇಕು ಯೋಚನೆ ಮಾಡಿ. ನಿಮಗೆ ಗೊತ್ತಿರುತ್ತೆ, ಒಂದು ತಾಲೂಕು ಆಫೀಸಿಗೆ ಒಂದು ಸಣ್ಣ ಯಾವುದೋ ಒಂದು ಆದಾಯ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ಎಷ್ಟು ಸಲ ಅಲಿತೀವಿ, ಬೇರೆ ಬೇರೆ ಒಂದು ಖಾತೆ ಚೇಂಜ್ ಮಾಡೋಕ್ಕೆ ಎಷ್ಟು ಸಲ ಅಲಿತೀವಿ ಅಂತ ನಿಮಗೆ ಗೊತ್ತಿದೆ. ಹಾಗೆ ಸರ್ಕಾರದ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಕೂಡ ಎಷ್ಟೆಲ್ಲ ಶ್ರಮ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮಾನ್ಯತೆ ಪಡೆದ ಪತ್ರಕರ್ತರು ಅಂತೇಳಿ ಸೇರಿಸಿದ್ದಾರೆ, ಅದನ್ನು ಕೂಡ ತೆಗೆಸ್ಬೇಕು. ನಾವು ನೋಡಿ, ಯಾರಾದರೂ ಸುಮ್ಮನೆ ನಾನು ವಾರ್ತಾ ಇಲಾಖೆಗೆ ಮೊನ್ನೆ ಹೋಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ಕಮಿಷನರಿಗೆ ಮತ್ತು ಅಲ್ಲಿಯ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ಅಷ್ಟೇ ಆ ಅರ್ಜಿಯನ್ನು ಇಟ್ಟು ಹೋಗಿದ್ದೆ.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗಿರೋದು ಏಕೈಕ ಮಾರ್ಗ ಒಂದೇ, ಅದು ಚುನಾವಣೆ. ಎಲ್ಲರೂ ಆ ಚುನಾವಣೆಯಲ್ಲಿ ಸ್ಕ್ರೀನಾಗಿ ಬರಬೇಕು ಅನ್ನೋದು. ಯಾಕೆಂದರೆ ಇಲ್ಲದೆ ಇದ್ದರೆ ಭಾಳ ಜನರು ಅಲ್ಲೇ ಹಾಸಿಗೆ ದಿಂಬು ಹಾಕೊಂಡು ಮಲ್ಕೊಬಿಡ್ತಾರೆ, ಪೂರ್ತಿ ನಮ್ಮದೇ ಅಂತೇಳಿ. ಆ ಥರ ಆಗಬಾರ್ದು. ನಿಮಗೆ ಇಷ್ಟ ಇದ್ದರೆ ಅವ್ರು ಸೇವೆ ಮಾಡಿದ್ರೆ ಮತ್ತೊಮ್ಮೆ ಅವ್ರಿಗೆ ಆಯ್ಕೆ ಮಾಡಿ, ಏನು ಅಭ್ಯಂತರ ಇಲ್ಲ. ಆದರೆ ಆ ಚುನಾವಣೆ ವ್ಯವಸ್ಥೆಯಲ್ಲಿ ಸ್ಕ್ರೀನಾಗಿ ಆಚೆ ಬರಬೇಕು. ಆ ಕಾರಣಕ್ಕೋಸ್ಕರನೇ ಈ ಚುನಾವಣೆ ಅನ್ನೋದು ಒಂದು ಪ್ರಕ್ರಿಯೆಯನ್ನು ಇಟ್ಟಿದ್ದೇವೆ. ಹಾಗಾಗಿ ಈ ಚುನಾವಣೆ ಪ್ರಕ್ರಿಯೆ 3 ವರ್ಷಕ್ಕೊಮ್ಮೆ ನಡೆಯುವಂಥದ್ದನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ನಿಮ್ಮ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿರುವಂಥ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಆರೋಗ್ಯಕರ ರೀತಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಪತ್ರಕರ್ತರಿಗೆ ಮತ್ತೊಮ್ಮೆ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜಿಲ್ಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 93 ವಸಂತಗಳನ್ನು ಪೂರೈಸಿದಂಥ ಸಂಘಟನೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ 40 ವಸಂತಗಳನ್ನು ಪೂರ್ಣಗೊಳಿಸಿದಂಥ ಸಂಘಟನೆ. ಕಳೆದ 40 ವರ್ಷಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಈ ಸಂಘ ಪತ್ರಕರ್ತರ ಮಧ್ಯೆ ಸಕ್ರಿಯವಾಗಿ ತನ್ನ ಕಾರ್ಯವನ್ನು ನಡೆಸ್ತಾ ಬಂದಿದೆ. ಆರಂಭದಲ್ಲಿ ರಾಯಚೂರು ವಾಣಿ ಪತ್ರಿಕೆಯ ಸಂಪಾದಕರಾದಂಥ NK ಕುಲಕರ್ಣಿ ಸಾಹೇಬರು ಈ ಸಂಘದ ಸಾರಥ್ಯವನ್ನು ಮುನ್ನಡೆಸಿದ್ದಾರೆ. ಹಾಗೆ ಸುದ್ದಿಮೂಲ ಪತ್ರಿಕೆಯ ಸಂಪಾದಕರಾದಂಥ ಬಸವರಾಜ ಸ್ವಾಮಿ ಅವರು, ವೆಂಕಟ ಸಿಂಗ್ ಅವರು, ರಾಯಚೂರು ವಾಣಿಯ ವ್ಯವಸ್ಥಾಪಕ ಸಂಪಾದಕರಾದಂಥ ಅರವಿಂದ್ ಕುಲಕರ್ಣಿ ಅವರು ಸೇರಿದಂತೆ ಅನೇಕರು ಈ ಸಂಘವನ್ನು ಮುನ್ನಡೆಸಿದ್ದಾರೆ. ಕಳೆದ 30-40 ವರ್ಷಗಳ ಹಿಂದೆ ಇದ್ದಂಥ ಸಂಘಕ್ಕೂ ಇವತ್ತಿನ ಇರುವಂಥ ಸಂಘಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆ ಅಂತಂತಂದರೆ ಕಳೆದ 30-40 ಅಥವಾ 20-10 ವರ್ಷಗಳ ಹಿಂದುಗಡೆ ತನ್ನದೇ ಆದ ಒಂದು ಇತಿಮಿತಿಯಲ್ಲಿ ಕಡಿಮೆ ಸಂಖ್ಯೆಯ ಸದಸ್ಯರನ್ನು ಹೊಂದಿದಂಥ ಸಂಘಟನೆ ಇದಾಗಿತ್ತು. ನನಗೂ ಕೂಡ ನೀವು ಒಂದು ಬಾರಿ ಪ್ರಧಾನ ಕಾರ್ಯದರ್ಶಿ, 2ನೇ ಬಾರಿ ಅಧ್ಯಕ್ಷನನ್ನಾಗಿ ಈ ಸಂಘದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ನೀವು ಎಲ್ಲ ಕಲ್ಪಿಸಿದ್ದೀರಿ. ನಾನು ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಕೇವಲ 150 ಸದಸ್ಯತ್ವವನ್ನು ಹೊಂದಿದಂಥ ಸಂಘಟನೆ ಆಗಿತ್ತು. ಬಹುತೇಕ ಈಗ 300ರ ಗಡಿ ದಾಟಿದೆ ನಮ್ಮ ಸಂಘಟನೆ. ದಿನಕ್ಕೊಂದಿಷ್ಟು. ಜೊತೆಗೆ ಸ್ಪೆಷಲಾಗಿ ಹೇಳ್ಬೇಕೇನಂದರೆ ತಗಡೂರು ಸರ್ ಸಾರಥ್ಯ ವಹಿಸಿದ ಮೇಲೆ ಈ ಸಂಘದ ಚಿತ್ರಣವೇ ಬದಲಾಗಿದೆ. ಅದಕ್ಕೊಂದು ಹೊಸ ರೂಪನ ಕೊಟ್ಟಿದ್ದಾರೆ. 3 ಬಾರಿ ಅಧ್ಯಕ್ಷರಾದ ನಂತರ ಅವರು ಅದಕ್ಕೊಂದು ಹೊಸ ರೂಪ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಿಂದೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅಂದರೆ ನಾನು ಬೇಡ ನೀನು ಬೇಡ ಅನ್ನೋಂಥ ವಾತಾವರಣ ಇತ್ತು. ನಾನಿಂದ ಸೆಕ್ರೆಟರಿ ಆದಾಗೆ ಇದಕ್ಕಿನಿಂದ ನಾನಲ್ಲಿ ನೀನಲ್ಲಿ ಅಂತ ವಾತಾವರಣ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇತ್ತು. ಈಗ ಏನಾಗಿದೆ, ನಾನಾಗಬೇಕು ನೀನಾಗಬೇಕು, ಈ ಸಂಘದ ಸಾರಥ್ಯವನ್ನು ವಹಿಸಿಕೊಳ್ಬೇಕು ಅನ್ನೋಂಥದ್ದನ್ನು ಬಂದಿದೆ. ಯಾಕೆ ಅಂದರೆ ಈ ಸಂಘಕ್ಕೆ ತಾಕತ್ತು ಇದೆ ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಿರೋದ್ರಿಂದ ಇದಕ್ಕೆ ನಮ್ಮೆಲ್ಲರಲ್ಲೂ ಕೂಡ ನಾನಾಗಬೇಕು ನೀನಾಗಬೇಕು ಅನ್ನೋಂಥದ್ದನ್ನು ಪತ್ರಕರ್ತರ ಮಧ್ಯೆ ಸಕ್ರಿಯವಾಗಿ ಚಟುವಟಿಕೆ ನಡೀತಾ ಇರೋದ್ರಿಂದ ಈ ಸಂಘದ ಸಾರಥ್ಯವನ್ನು ವಹಿಸಬೇಕು, ಪತ್ರಕರ್ತರ ಮಧ್ಯೆ ಕೆಲಸ ಮಾಡಬೇಕು ಅನ್ನೋಂಥ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಇರೋದ್ರಿಂದ ಇವತ್ತಿನ ದಿನ ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ, ತಾಲೂಕು ಮಟ್ಟದಲ್ಲಿ ಕೂಡ ಚುನಾವಣೆಗಳು ಕೂಡ ನಡೆದಿದೆ. 1-2 ಅವಧಿಗೆ ಬಹುಶಃ ನೋಡಿದ್ವಿ ನಾವು ಅಂತಂತ ಅನಿಸ್ತದೆ. ತಾಲೂಕು ಮಟ್ಟದಲ್ಲಿ ಕೂಡ ನಾನಾಗಬೇಕು ನೀನಾಗಬೇಕು ಅನ್ನೋಂಥದ್ದಾದ. ಯಾಕೆ ಚುನಾವಣೆಗಳು ಬೇಕು, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಬೇಕು, ಚುನಾವಣೆಗಳ ಮೂಲಕ ಆಯ್ಕೆ ಆಗಬೇಕು. ಆದರೆ ಚುನಾವಣೆ ದ್ವೇಷದ ಕಣವಾಗಿ ಆಗಬಾರ್ದು. ಚುನಾವಣೆಯನ್ನು ನಾವು ಹಬ್ಬದಂತೆ ಸಂಭ್ರಮಿಸಬೇಕು. ಆ ಹಬ್ಬದಂತೆ ಸಂಭ್ರಮವನ್ನು ರಾಯಚೂರು ಜಿಲ್ಲೆಯಲ್ಲಿ ತಾಲೂಕು ಘಟಕ, ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ಆಗಿದೆ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರು ಹೇಳ್ತಾರೆ ಸಣ್ಣ ಪುಟ್ಟು ಎಲ್ಲ ಕಡೆಗೆ ಒಂದಿಷ್ಟು ಇದ್ದೇ ಇರ್ತದೆ, ನಮ್ಮಲ್ಲೂ ಆದ ಒಂದು ಮನೆ ಅನ್ನೋದ್ರಾಗ ಅಣ್ಣ ತಮ್ಮರ ಮಧ್ಯೆ ಭಾಗ ಇದ್ದೇ ಇರ್ತದೆ, ಆಗ್ತದೆ. ಅಲ್ಲಿ ಆಗಿದೆ, ಇಲ್ಲ ಯಾವ ಜಿಲ್ಲೆದಾಗಿಲ್ಲ, ನಮ್ಮಲ್ಲಿಲ್ಲ, ಬೇರೆ ಕಡೆಗೂ ಆದ. ನಮ್ಮ ಮನೇನ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಧೈರ್ಯ ಕೂಡ ನಮ್ಗೆ ಆದ. ಯಾಕಂದ್ರೆ ನಾವೆಲ್ಲರೂ ಅಣ್ಣ ತಮ್ಮರೇ, ನಾವೊಂದು ಕುಟುಂಬದವರು, ಅದನ್ನು ಸರಿಪಡಿಸ್ಕೊಳ್ತೀವಿ ಅನ್ನೋಂಥ
ಸರಿಪಡಿಸ್ತೀವಿ ಅನ್ನೋಂಥ ಭರವಸೆಯನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ತಗಡೂರು ಸರ್ ಅಧ್ಯಕ್ಷರಾದ ಮೇಲೆ ಬಹುತೇಕ ನಿಮ್ಮೆಲ್ರಿಗೂ ಗೊತ್ತದೆ, ಸೊ ರಾಯಚೂರು ಜಿಲ್ಲೆಯಲ್ಲಿ ಕೋವಿಡ್ನಿಂದ ಮೃತಪಟ್ಟಾಗ ಇಬ್ಬರು ಪತ್ರಕರ್ತರಿಗೆ ಬಹುತೇಕ ಪತ್ರಕರ್ತ ಯಾವುದೇ ಸಂಕಷ್ಟಕ್ಕೆ ಒಳಗಾತಾನೆ ಅಂದಾಗ ಅಲ್ಲೇ ತಗಡೂರು ಸರ್ ಇರ್ತಾರೆ, ತಗಡೂರು ಸರ್ ಇದ್ದೇ ಇರ್ತಾರೆ ಅಂತ. ಅದಕ್ಕೆ ಉದಾಹರಣೆ ಬಹುಶಃ ನಮ್ಮಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟಾಗ ಆ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ತಗಡೂರು ಸರ್ ಮಾಡಿದ್ದಾರೆ. ಹಾಗೆಯೇ 2-3 ಜನರಿಗೆ ಅನಾರೋಗ್ಯಕ್ಕೆ ಒಳಗಾದಾಗ ಚಿಕಿತ್ಸಾ ವೆಚ್ಚವನ್ನು ಕೂಡ ಕೊಡಿಸಿದ್ದಾರೆ. ಜೊತೆಗೆ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಲೇಬೇಕು ಅನ್ನೋಂಥ ಪಟ್ಟು ಕೂಡ ಹಿಡಿದಿದ್ದಾರೆ. ಬಸ್ ಪಾಸ್ ಯೋಜನೆ ಜಾರಿಯಾಗಿದೆ, ಅದು ಸಮರ್ಪಕವಾಗಿ ಜಾರಿ ಆಗ್ತಿಲ್ಲ. ಎಲ್ಲರಿಗೂ ಕೂಡ ಪಾಸ್ ಸಿಗಬೇಕು ಅಂದ್ಕೊಂಡು ಇವತ್ತಿನವರೆಗೂ ಕೂಡ ಕಳೆದ 3-4 ದಿನದ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ನಿಯಮಗಳನ್ನು ಸರಳೀಕರಣ ಮಾಡಿರಿ, ಈ ಸೌಲಭ್ಯ ಎಲ್ಲ ಪತ್ರಕರ್ತರಿಗೆ ಸಿಗಲಿ ಅನ್ನೋಂಥ ಡಿಮ್ಯಾಂಡನ್ನು ಹೊತ್ತುಕೊಂಡು ಕಳೆದ 3-4 ದಿನದಿಂದನೇ ನಮ್ಮ ಅಧ್ಯಕ್ಷರು ಹೋಗಿರೋಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪತ್ರಕರ್ತರ ಪರವಾಗಿ ಎಂದೂ ಕೂಡ ಹಿಂಜರಿಯಲ್ಲ ಅಂತ ನಾವು ಅಂದ್ಕೊಂಡಿದ್ವಿ, ಅದು ಈಡೇರ್ತದೆ ಅನ್ನೋಂಥ ಭರವಸೆ ಕೂಡ ಇದೆ. ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ಜಾರಿಯಾಗಿದೆ, ಅದು ಓನ್ಲಿ ಅಕಾಡೆಷನ್ ಜರ್ನಲಿಸ್ಟಿಗೆ ಕೂಡ ಆಗಿರೋದ್ರಿಂದ ಅದು ಕೂಡ ಸರಳೀಕರಣ ಮಾಡಿ ಅದು ಕೂಡ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಆ ಸೌಲಭ್ಯ ಸಿಗಲಿ ಅನ್ನೋಂಥ ಹೋರಾಟವನ್ನು ಕೂಡ ಅಧ್ಯಕ್ಷರು ಮುಂದುವರಿಸಿದ್ದಾರೆ. ಆ ಹೋರಾಟಕ್ಕೂ ಕೂಡ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ನಾವು ಇರ್ತೀವಿ ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳ್ತೀನಿ. ಎಲ್ಲರೂ ಕೂಡ ಒಗ್ಗೂಡಿ ಮಾಡಬೇಕಾಗಿದೆ ಎಂದಿದ್ದಾರೆ. ಇದೇ ವೇಳೆ ಪತ್ರಕರ್ತ BN ನಂದಿಕೋಲಮಠ ಹೆಸರಲ್ಲಿ ಅವರ ಸಹೋದರ ಶರಣ ಬಸವ ನಂದಿಕೋಲಮಠ ಸಂಘಕ್ಕೆ 1 ಲಕ್ಷ ರೂಪಾಯಿ ದತ್ತಿ ನಿಧಿ ದೇಣಿಗೆ ನೀಡಿದ್ರು. ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ನಾಗಡತಿನ್ನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರು, ನಿಕಟಪೂರ್ವ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಹಟ್ಟಿ, ಉಪಾಧ್ಯಕ್ಷರು ಆದ ಸೂಗುರೇಶ್ವರ ಎಸ್ ಗುಡಿ, ಮಹಾನಂದ ನಾಯಕ, ಅಶೋಕ ಬೆನ್ನೂರು, ಕಾರ್ಯದರ್ಶಿಗಳು ಆದ ಶರಣಯ್ಯ ಒಡೆಯರ್, ರಾಘವೇಂದ್ರ ಗುಮಾಸ್ತೆ, ಖಜಾಂಚಿ ಮಲ್ಲಿಕಾರ್ಜುನಯ್ಯ, ಹನುಮಂತ ನಾಯಕ ಪಾಲ್ಗೊಂಡಿದ್ದರು. ಬಸವರಾಜ್ ಹೂಂದೂರು, TV20 ಕನ್ನಡ, ಲಿಂಗಸಿಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.